ಓಂ ಶಾಂತಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೆ, ನೀವೆಲ್ಲರುಗಳದಾಗಲಿ. ವೀಕ್ಷಕರೇ, ನಾಗಹಸ್ತ ಅಂದರೆ ಅಥವಾ ನಾಗ ಶಿರ, ಈ ತಲೆ ಇದೆಯಲ್ಲ, ಇದು ನೋಡಿ, ನಾಗ ದೇವತೆ ಎಡೆಗಳಿದ್ದಂಗೆ ಇರುತ್ತೆ, ಎಡೆ ಇದ್ದಂಗೆ. ಅಥವಾ ನಾಗ ಶಿರ ಹಸ್ತ ಅಂದರೆ ಕೈ, ನಮ್ಮ ಕೈ ಇರುತ್ತಲ್ಲ, ಬೆರಳುಗಳು, ಆ ಥರ ನೋಡಿ, ಕೈ ಥರ ಇರುತ್ತೆ. ಕೈ ಥರ ಒಂದು ಇಲ್ಲಿ ಇದರ ಥರ ಇದು ಗೊತ್ತಾಯ್ತಲ್ಲ ನೋಡಿ, ಹೆಗ್ಗಿದೆ, ಕೈ ಥರ ಎಲ್ಲ ಇರ್ತದೆ. ಭೂತಾಳೆ, ಇದು ಎಲ್ಲಿ ಭೂತಾಳೆ? ನಾಗಹಸ್ತ ಭೂತಾಳೆ. ನಾಗ ಅಂದರೆ ನಾಗಸರ್ಪ ಥರ ಇರುತ್ತೆ ತಲೆ, ಶಿರ. ಹಾಗೆ ಹಸ್ತ ಅಂದರೆ ಕೈ, ಹಸ್ತ ಅಂದರೆ ಕೈ. ಹಾತ್, ನಾಗ ಹಾತ್ ಅಥವಾ ನಾಗಹಸ್ತ ಅಥವಾ ನಾಗಶಿರ ಭೂತಾಳೆ. ಗೊತ್ತಾಯ್ತಲ್ಲ? ಇದು ವಶೀಕರಣಕ್ಕೆ, ಆಕರ್ಷಣೆಗೆ, ಮಂತ್ರಸಿದ್ಧಿ ಮಾಡ್ಕೊಳ್ಳೋರು. ನೆಕ್ಸ್ಟ್ ಇದು ಶತ್ರುಗಳ ನಾಶಕ್ಕೆ, ಕೆಲವ್ರಿಗೆ ರಿವೆಂಜ್ ತೀರಿಸ್ಕೊಳ್ಳೋದು. ರಿವೆಂಜ್ ಅಂದರೆ ಏನು ಹೇಳು? ಸೇಡು ತೀರಿಸ್ಕೊತೀವಲ್ಲ, ಸೇಡು ತೀರಿಸಿಕೊಳ್ಳಲು. ಯಾರಾದರೂ ಅನ್ಯಾಯ ಮಾಡಿದರೆ, ಪಾಪ ಮಾಡಿದರೆ, ನಮಗೆ ತೊಂದರೆ ಮಾಡಿದರೆ, ತುಂಬ ನೀಚ ನಿಕೃಷ್ಟವಾಗಿ ನಮಗೆ ನಡೆಸ್ಕೊಂಡಿದ್ರೆ, ಅನ್ಯಾಯ ಮಾಡಿದರೆ ಸೇಡು ತೀರಿಸ್ಕೋಬೇಕಲ್ಲ. ಸೇಡು ತೀರಿಸ್ಕೊಳ್ಳೋದು ಅಂತೀವಲ್ಲ, ಸೇಡು ತೀರಿಸ್ಕೊಳ್ಳೋಕ್ಕೆ ಈ ನಾಗಶಿರ ಅಥವಾ ನಾಗಹಸ್ತ ಪಟ್ಟು, ನಾಗ ಶಿರ ಇದೆ, ಕೈ ಥರನೂ ಇದೆ. ಬರೀ ತಲೆ ಅಷ್ಟೇ ಅಲ್ಲ, ಎಡೆ ಅಷ್ಟೇ ಅಲ್ಲ, ಇದು ಕೈ ಬೆರಳುಗಳ ಥರ ಇರುತ್ತೆ. ಕೈ ಬೆರಳುಗಳ ಥರ ಅಂದರೆ ನಾಗ ಶಿರ ಎಡೆಗಳು, ಹಾಗೆ ಕೈ ಥರ. ಯಾರಾದರೂ ಪಾಪ ಮಾಡಿದರೆ, ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಅವ್ರಿಗೆ ಸೇಡು ತೀರಿಸ್ಕೊಳ್ಳೋದು. 1 ವರ್ಷ ಆಗಲಿ, 2 ವರ್ಷ ಆಗಲಿ, 12 ವರ್ಷ ಆಗಲಿ. ಆವಿನ ದೇಶ 12 ವರ್ಷ ಅಂತಾರಲ್ಲ, ನನ್ನ ದೇಶ 100 ವರ್ಷ ಅಂತಾರಲ್ಲ, ಹಾಗೆ ಆಡಿದೆ ನೋಡಿದ್ರಲ್ರಿ ನಾಗರಾವ್ನಲ್ಲಿ. ಅದ್ಯಾವುದು ಇಷ್ಟವರ್ಧ ಸಿಲ್ವಾ ಇದೆ ನಾಗರಾವ್ ಅದರಲ್ಲಿ. ಹಾಗೆ ಈ ದೇಶ ಇರುತ್ತಲ್ಲ, ಸೇಡು ತೀರಿಸ್ಕೊಳ್ಳೋಕ್ಕೆ ನಾಗರ ಹಾವು. ಆ ಎಡೆ ಇರಲಿ, ಆ ಎಡೆನೇ ಹಸ್ತ ಆಗುತ್ತೆ, ಕೈ ಆಗುತ್ತೆ, ಕೈ. ಏತಕ್ಕೆ? ಶತ್ರುಗಳನ್ನು ಹಿಡೀಲಿಕ್ಕೆ, ಶತ್ರುಗಳನ್ನು ನಾಶ ಮಾಡಲಿಕ್ಕೆ. ಎಷ್ಟೇ ವರ್ಷ ಆಗಲಿ ಅವ್ರನ್ನ ಬಿಡಲ್ಲ ಸೇಡು ಇಟ್ಕೊಂಡು. ಇದು ಒಂದನೇದು, ಸೇಡು ತೀರಿಸ್ಕೊಳ್ಳಿಕ್ಕೆ. ಎರಡನೇದು ನಿಧಿ ಇರುತ್ತೆ ನೋಡಿದ್ರೆ, ಹಳೆಯ ಗುಹೆಗಳಲ್ಲಿ, ಹಳೆಯ ಬಂಗ್ಲೆಗಳಲ್ಲಿ, ಹಳೆಯ ಮನೆಗಳಲ್ಲಿ, ತೋಟಗಳಲ್ಲಿ ಎಲ್ಲಿ ನಿಧಿ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ನಿಧಿ ಎಲ್ಲ ತೋರಿಸೋದು. ಇದು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿದ್ರೆ ಅಥವಾ ಜೊತೆಯಲ್ಲಿ ಬ್ಯಾಗಲ್ಲಿ ಇಟ್ಕೊಂಡ್ರೆ ಐಶ್ವರ್ಯ ಬರುತ್ತೆ, ನಿಧಿ ಒಲಿಯುತ್ತೆ, ನಿಧಿ ಸಿಗುತ್ತೆ, ಈ ರೀತಿ ಒಂದು ನಂಬಿಕೆ. ಹಾಗೆ ಸಂತಾನ ಆಗುತ್ತೆ, ಮಕ್ಕಳಾಗುತ್ತೆ, ನಾಗದೋಷ ಪರಿಹಾರ ಆಗುತ್ತೆ, ಹೆಂಡತಿ ಗಂಡ ಚೆನ್ನಾಗಿರ್ತಾರೆ ಹೊಂದಾಣಿಕೆಯಿಂದ ಅನ್ನೋದು ಕೂಡ ಒಂದು. ಏನೇನಿಗಾಗುತ್ತೆ ನೋಡ್ರಿ. ನಾನು ಆಗಲೇ ಹೇಳಿದೆ, ಶತ್ರುಗಳು ಸೇಡು ತೀರಿಸ್ಕೊಳ್ಳೋದು, ಸೇಡು ರಿವೆಂಜ್. ಎಷ್ಟೇ ಜನ್ಮ ಆಗಲ್ಲ ಅವ್ರನ್ನ ಬಿಡಲ್ಲ. ಈ ನಾಗದೇವತೆಗಳು ಸೇಡು ತೀರಿಸ್ಕೊತಾವೆ, ನೀವು ಸಿನಿಮಾಗಳು ನೋಡಿರ್ಬೋದು. ಅದಕ್ಕೆ ಆಗುತ್ತೆ. ವಶೀಕರಣ ಅಭಿವೃದ್ಧಿಗಾಗುತ್ತೆ. ನಿಧಿ ಇರುತ್ತಲ್ಲ, ನಿಧಿಗಳು ಬಂಗಾರ ಅದು ಎಲ್ಲೆಲ್ಲ ಊತಾಗಿರ್ತಾರೆ ಅಂತಾರೆ, ಒಲಿಬೇಕಲ್ಲ, ಅದೃಷ್ಟ. ಅದಕ್ಕೆ ಆಗುತ್ತೆ. ಹಾಗೆ ಕೆಲವೊಂದು ಔಷಧಿಗಳು, ಆಯುರ್ವೇದಿಕ್ ಔಷಧಿಗಳು, ಗಿಡಮೂಲಿಕೆಗಳು. ಇದು ಗಿಡಮೂಲಿಕೆ, ಇದು ಆಯುರ್ವೇದಿಕ್ ಔಷಧಿ, ಅದು ತಯಾರು ಮಾಡೋಕ್ಕಾಗುತ್ತೆ. ಇದು ಎಲ್ಲಂದ್ರೆ ಅಲ್ಲಿ ಸಿಗಲ್ಲ, ನೆನಪಿಟ್ಕೊಳ್ಳಿ. ಬಳ್ಳಿ ಇದು ಎಲ್ಲಂದ್ರೆ ಅಲ್ಲಿ ಸಿಗಲ್ಲ, ನೆನಪಿಟ್ಕೊಳ್ಳಿ. ನಾಗಹಸ್ತ ಬೇರು ಅಂತ ಕೂಡ ಕರೀತಾರೆ, ಬಳ್ಳಿ ಅಂತ ಕೂಡ ಕರೀತಾರೆ, ನಾಗಶಿರ ಹಸ್ತ ಅಂತ ಕೂಡ ಕರೀತಾರೆ, ಭೂತಾಳೆ, ನಾಗಶಿರ ಭೂತಾಳೆ, ನಾಗಹಸ್ತ ಭೂತಾಳೆ ಅಂತ ಕೂಡ ಇದಕ್ಕೆ ಕರೀತಾರೆ, ನೆನಪಿಟ್ಕೊಳ್ಳಿ. ಇಷ್ಟಕ್ಕೆಲ್ಲ ಇದು ಉಪಯೋಗ ಆಗುತ್ತೆ. ಹಾಗಾದ್ರೆ ಇದೆಲ್ಲ ಇಟ್ಕೊಳ್ಳೋದು ಬ್ಯಾಗಲ್ಲಿ ಇಟ್ಕೊಬೋದು, ಮನೆಯಲ್ಲಿ ದೇವ್ರ ಬಲ್ಲಿ ಇಟ್ಕೊಬೋದು, ಅಥವಾ ಗಲ್ಲಾಪೆಟ್ಟಿಗೆ, ಅಂಗಡಿಗಳಲ್ಲಿ ಗಲ್ಲಾಪೆಟ್ಟಿಗೆಲ್ಲಿ ಇಟ್ಕೊಬೋದು. ಅಷ್ಟೇ ಯಾಕೆ ಮನೆ ಬಾಗಿಲು ಕೂಡ ಕಟ್ಬೋದು. ಎಲ್ಲರೂ ಇಟ್ಕೊಳ್ಳಿ, ಅವರವರ ಆಪ್ಷನ್. ಈ ರೀತಿ ಆಗುತ್ತೆ. ಎಲ್ಲರಿಗಾಗುತ್ತೆ? ಸಂತಾನಕ್ಕಾಗುತ್ತೆ, ಹೆಂಡತಿ ಗಂಡ ಹೊಂದಾಣಿಕೆ ಆಗುತ್ತೆ, ಸೇಡು ತೀರಿಸ್ಕೊಳ್ಳೋದು. ಗೊತ್ತಲ್ಲ, ಯಾರಾದರೂ ನಮ್ಗೆ ಅನ್ಯಾಯ ಮಾಡಿದ್ರೆ ಅದಕ್ಕಂತೂ ಬಹಳ ಪವರ್ಫುಲ್ ಆಗುತ್ತೆ. ಹಾಗೆ ನಿಧಿ ಯಾರಿಗಾರು ಎಲ್ಲೆಲ್ಲ ಸಿಗಬೇಕಂದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಕಷ್ಟಪಟ್ಟು ಪೂಜೆ ಮಾಡಿ, ಧ್ಯಾನ ಮಾಡಿ ಇದೆಲ್ಲ ಮಾಡ್ಕೋಬೇಕು. ಇಲ್ಲ ಗುರುಗಳಿಗೆ ಹೇಳೋದಾದರೆ, ಗುರುಗಳು ಈ ರೀತಿ ದಾರವಲ್ಲ, ಮಂತ್ರಸಿದ್ಧಿಗೆ ಇದಕ್ಕೆ ಕಟ್ಟಬೇಕು. ಇದಕ್ಕೆ ನಾಗಸಿಂಧೂರ, ಅರ್ಕಜರ ಗೋರಜರ ನಾಗಸಿಂಧೂರ, ಆಮೇಲೆ ಕಸ್ತೂರಿ, ಹಾಗೆ ವಿಭೂತಿ, ಹಾಗೆ ಗಿಡಮೂಲಿಕೆಗಳ ಪೌಡ್ರನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಚ್ಚಿರಬೇಕು. ಪೇಸ್ಟ್ ಮಾಡಿ ಹಚ್ಚಿಬಿಟ್ಟು ಈ ರೀತಿ ದಾರ ಕಟ್ಟಿ, ಆಮೇಲೆ
ಮಂತ್ರದೀಕ್ಷೆ ಯಾವ ಸಿದ್ಧಿ ನಾಗದೇವತೆಯದು ಸಿದ್ಧಿ ಆದಿಶೇಷನ ಸಿದ್ಧಿ ಮಂತ್ರಸಿದ್ಧಿ ಮಾಡ್ಕೊಂಡಿರಬೇಕು ಗುರುಗಳಾದವರು 108 ಸಾರಿ ಹೇಳಿ ಇದಕ್ಕೆಲ್ಲ ಗಂಧ ಲೇಪನ ಎಲ್ಲ ಮಾಡಿ ಅಷ್ಟಗಂಧ ಎಲ್ಲ ಲೇಪನ ಮಾಡಿ ಕಸ್ತೂರಿ ನಾಗಸಿಂಧೂರ ಅರ್ಕಜನ ಗೌರಜನ ಎಲ್ಲ ಲೇಪನ ಮಾಡಿ ವಿಭೂತಿ ಎಲ್ಲ ಆಮೇಲೆ ಈ ರೀತಿ ದಾರ ಕಟ್ಟಿ ಬಂಧನ ಮಾಡಿ ಮಂತ್ರಸಿದ್ಧಿ ಆಗುತ್ತೆ. ಯಾರು ಈ ದಾರ ಎಲ್ಲ ಕಟ್ತಾರೆ ಆ ಗುರುಗಳು ಇದಕ್ಕೆ ಮಂತ್ರಸಿದ್ಧಿ ಆಗುತ್ತೆ, ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಇದನ್ನು ಭಕ್ತರು ಯೂಸ್ ಮಾಡ್ಕೋಬೋದು. ಗುರುಗಳಾದವರು 108 ಸಾರಿ ಲಾಸ್ಟಲ್ಲಿ ಮಂತ್ರ ಹೇಳ್ಕೋಬೇಕು. ಗೊತ್ತಿಲ್ಲ ಅಂದರೆ ಬೀಜಾಕ್ಷರ ಮಂತ್ರ ಕೊಟ್ಟಿರ್ತೀರಿ, ಈ ವಿಡಿಯೋದಲ್ಲಿ ಸ್ಕ್ರೀನ್ ಇರುತ್ತೆ, ಅದು ನೋಡ್ಕೊಳ್ಳಿ. 108 ಸಾರಿ ಹೇಳ್ಕೋಬೇಕು. ಗುರುಗಳು ಮಹಾಮಂಗಳಾರತಿ ಎಲ್ಲ ಮಾಡಬೇಕು. ಅರ್ಕಜಲ ಗೌರಜಲ ಕಸ್ತೂರಿ ಇವೆಲ್ಲ ವಿಭೂತಿ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಇಷ್ಟು ಭಕ್ತರು ಕೊಡಬೇಕು. ಓಕೆಲ್ಲ, ಇಷ್ಟು ಈ ವಿಡಿಯೋ ಮಾಹಿತಿ. ನೀವು ಒಳ್ಳೆಯದಾಗಲಿ, ಸದಾ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನೀವು ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.